ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಮತ್ತು ಫಾಲೋ ಮಾಡಿ. ಇವತ್ತು ನಾವು ಹುಣಸೆಕಾಯಿ ಚಟ್ನಿ ಮಾಡೋಣ. ಅದಕ್ಕೆ ಹುಣಸೆಕಾಯಿ ತೊಕ್ಕನು ಅಂತಾರೆ. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲು ಹುಣಸೆಕಾಯನ್ನು ಈ ಥರ ಮುರಿದು ತೊಳಿಬೇಕು. ತೊಳೆದು ಮಿಕ್ಸಿ ಜಾರಿಗೆ ಉಪ್ಪು ಹಾಕಿ, ಆಮೇಲೆ ಇವನ್ನ ತೊಳೆದಿರ್ತೀವಲ್ಲ ಹುಣಸೆಕಾಯಿನ ಅವನ್ನ ಹಾಕ್ಬೇಕು ನೋಡಿರಿ. ಅದಕ್ಕೆ ಏನೇನು ಹಾಕ್ಬೇಕಂತ ಹೇಳ್ತೀನಿ ನೋಡಿರಿ. ಇದಕ್ಕೆ ಜಾಸ್ತಿ ಉಪ್ಪು ಹಾಕ್ಬೇಕು ರೀ, ಯಾಕಂದ್ರೆ ಹುಳಿ ಇರ್ತೈತಲ್ಲ. ಹೀಗಾಗಿ ಮೊದಲನೇ ಹಾಕಿದ್ದೆ, ಮತ್ತು ಮೇಲೆ ಉಪ್ಪು ಹಾಕೀನಿ ನೋಡಿರಿ. ಅದು ಎಷ್ಟು ಪ್ರಮಾಣ ತೊಗೊಂಡಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಉಪ್ಪು ಹಾಕೋದು. ನಾನು ಈಗ 2 ಸರಿ ಹಾಕ್ಕೊಂಡೀನಿ ಉಪ್ಪನ್ನ. ಅದಕ್ಕೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕ್ಬೇಕು ನೋಡಿರಿ. ಮತ್ತು ಒಂದು 10-12 ಹಾಕಕತ್ತೀನಿ ನಾ ತೊಗೊಂಡು ಪ್ರಮಾಣಕ್ಕೆ, ಖಾರ ಆಗುತ್ತಂತೇಳಿ. ಮತ್ತು ಜೀರಿಗೆ ಹಾಕ್ಬೇಕು ನೋಡಿರಿ, ಒಂದು 2 ಸ್ಪೂನ್ ಆಗೋಷ್ಟು. ಇದನ್ನು ಮತ್ತು 2 ಸ್ಪೂನ್ ಆಗೋಷ್ಟು ಅರಿಶಿಣ ಪುಡಿ, ಬೆಳ್ಳುಳ್ಳಿ ಹಾಕಕತ್ತೀನಿ ನೋಡಿರಿ. ಅವನೇನು ಸುಲಿ ಅವಶ್ಯ ಇಲ್ಲ. ಅದಕ್ಕೆ ಹುಳಿ ಇರ್ತೈತಲ್ಲ, ಬೆಲ್ಲ ಹಾಕಬೇಕು. ಸ್ವಲ್ಪ ಸಣ್ಣ ಜಜ್ಜಿ ಹಾಕಬೇಕು. ಮಿಕ್ಸಿ ಜಾರ್ನಾಗ ಮಿಕ್ಸಿ ಇದಾಗುತ್ತೆ, ಹಾಳಾಗೋಗುತ್ತೆ. ಹೀಗಾಗಿ ಸಣ್ಣ ಜಜ್ಜಿ ಬೆಲ್ಲ ಹಾಕಿ ಅದನ್ನು ಏನು ಮಾಡೋಣ, ಮಿಕ್ಸಿ ಹಾಕ್ಕೊಳ್ಳೋಣ. ಸ್ವಲ್ಪ ತರಿಯಾಗಿರಬೇಕು. ಇದನ್ನು 1 ವರ್ಷ ಇಟ್ಟು ತಿನ್ನೋಕ್ಕೂ ನಡೀತೈತೆ ನೋಡಿರಿ, ಕೆಡಂಗಿಲ್ಲ. ಇದು ಹುಳಿ ದಿನಸಲ್ಲ, ಹೀಗಾಗಿ ಕೆಡಂಗಿಲ್ಲ. ಇದು ಅನ್ನದ ಜೋಡಿ, ರೊಟ್ಟಿ ಜೋಡಿ ಭಾಳ ಟೇಸ್ಟಿಯಾಗಿರ್ತೈತಿ. ನಾವು ಉಳಿದ ಹುಣಸೆಕಾಯಿನ ಹಾಕಕತ್ತೀನಿ ನೋಡಿರಿ. ಎಲ್ಲವನ್ನು ಸರಿಯಾಗಿ ಮಿಕ್ಸ್ ಮಾಡಿ ನೋಡಿರಿ, ರೆಡಿ ಆಯ್ತು. ಹುಣಸೆಕಾಯಿ ತೊಕ್ಕು ಅಂತಾರಲ್ರಿ, ಹುಣಸೆಕಾಯಿ ಚಟ್ನಿನೂ ಅಂತಾರೆ ಇದಕ್ಕೆ. ರೆಡಿ ಆಯ್ತು ನೋಡಿರಿ. ಇದು ಉತ್ತರ ಕರ್ನಾಟಕದ ಸೈಡ್ ಜಾಸ್ತಿ ಮಾಡ್ತೀವಿ ನಾವು. ಒಂದ್ಸರಿ ನಿಮ್ಮ ಕಡೆನೂ ಹುಣಸೆಕಾಯಿ ಬಿಟ್ಟಿದ್ರೆ ಈ ಥರ ಮಾಡಿ ನೋಡಿರಿ, ಭಾರಿ ಟೇಸ್ಟಿಯಾಗಿರ್ತೈತಿ. ಅನ್ನದ ಜೋಡಿ ಚಲೋ ಆಗ್ತೈತಿ. ಉಪ್ಪಿನಕಾಯಿ ಬದಲು ಇದನ್ನ ಹಚ್ಕೊಂಡು ತಿನ್ಬೋದು. ರುಚಿಯಾದ ಹುಣಸೆಕಾಯಿ ತೊಕ್ಕು ಅಥವಾ ಹುಣಸೆಕಾಯಿ ಚಟ್ನಿ ರೆಡಿ ಆಯ್ತು ನೋಡಿರಿ. ನೀವು ಮಾಡಿ ನೋಡಿರಿ, ಹೆಂಗಿತ್ತಂತ ಕಮೆಂಟ್ ಮಾಡಿರಿ. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನಮಸ್ಕಾರಗಳು. ಹಾಗೆ ನನ್ನ ಫೇಸ್ಬುಕ್ ಪೇಜ್ ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ ಅಂತೇಳಿ ಪೇಜ್ ಓಪನ್ ಮಾಡಿ ನೋಡಿರಿ. ಅಲ್ಲಿ ಹೋಗಿ ಅಲ್ಲಿ ನೋಡ್ಬೋದು ನೀವು. ನಿಮಗೆ ಇದು ಈ ಥರ ಏನಾದರೂ ಉಪ್ಪಿನಕಾಯಿ ರೆಸಿಪೀಸ್ ಬೇಕಾದ್ರೆ ಕಮೆಂಟ್ ಮಾಡಿರಿ. ಭಾಳ ಟೇಸ್ಟಿಯಾಗಿರ್ತೈತಿ.